ಮನೇಲಿ ಚಿಕ್ಕ ಮಕ್ಳು ಏನಾದರೂ ಇದ್ದರೆ ಅವರು ಆರೋಗ್ಯವಾಗಿ ಬೆಳಿಬೇಕು ಅಂತ ಏನೋ ನಿಮಗೆ ಆಸೆ ಇರುತ್ತೆ. ಆದರೆ ಹೇಗೆ ಬೆಳೆಸೋದು, ಅವರಿಗೆ ಏನು ಆಹಾರ ಕೊಟ್ಟರೆ ಅವರ ಓವರ್ ಆಲ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಹಾಗಾದರೆ ಇಲ್ಲಿದೆ ನೋಡಿ ಮಕ್ಕಳಿಗೆ ರುಚಿಯಾದಂಥ ಬ್ರೇಕ್ಫಾಸ್ಟ್ ರೆಸಿಪಿ. ಟೇಸ್ಟಿಯಾಗೂ ಇರಬೇಕು ಹಾಗೆ ಹೆಲ್ದಿಯಾಗೂ ಇರಬೇಕು ಅನ್ನೋ ಪೇರೆಂಟ್ಸಿಗೆ ಈ ರೆಸಿಪಿ ಟ್ರೈ ಮಾಡಿ. ಇಲ್ಲಿ ನಾನು ಚೆನ್ನಾಗಿ ಮೊಳಕೆ ಬರಿಸಿರುವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಮೊಳಕೆ ಬರಿಸಿರೋ ಹೆಸರು ಕಾಳಂತೂ ಮಕ್ಕಳಿಗೆ ಆರೋಗ್ಯಕ್ಕಂತೂ ತುಂಬಾ ಬೆನಿಫಿಟ್ಸ್ ಇದೆ. ಇದ್ರ ಜೊತೆ ಓವರ್ ನೈಟ್ ನೆನೆಸಿರೋಂಥ ಅಕ್ಕಿನ ತಗೊಳ್ಳಿ. ಕ್ವಾಂಟಿಟಿ 1:1 ಇದ್ರೆ ಬೆಟರ್ ಆಗಿರುತ್ತೆ. ಈಗ ನೀವು ಇದ್ರ ಜೊತೆ ಸ್ಪೈಸಸ್ಗೆ ಏನೇನು ಬೇಕೋ ಅದನ್ನೆಲ್ಲ ಸೇರಿಸ್ಕೊಳ್ತಾ ಹೋಗಿ. ನಿಮ್ಮ ಮಕ್ಕಳು ಏನು ಇಷ್ಟಪಡ್ತಾರೆ ಅದನ್ನು. ಖಾರಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಾಗೆ ಒಂದು 4ರಿಂದ 5 ಕರಿಬೇವಿನ ಎಲೆನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಮತ್ತು ಅರಿಶಿನ, ಮತ್ತೆ ಬೇಕು ಅನಿಸಿದ್ರೆ ಸ್ವಲ್ಪ ಸೋಡಾನು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನುಣ್ಣಗೆ ರುಬ್ಬಿದಾದ್ಮೇಲೆ ಒಂದು 5ರಿಂದ 10 ನಿಮಿಷ ಇದನ್ನ ಹಾಗೆ ಎತ್ತಿಡಿ. ಆಮೇಲೆ ಇದನ್ನ ದೋಸೆ ಥರ ಹಂಚ ಮೇಲೆ ಹಾಕಿದ್ರೆ ಆಯಿತು. ಸಖತ್ತಾಗಿ ಬರುತ್ತೆ. ಏಳೆಲ್ಲ ಕಿತ್ತೋಗುತ್ತೆ ಅನ್ನೋ ಭಯನೇ ಬೇಡ. ತುಂಬಾ ರುಚಿಯಾಗಿ ಬರುತ್ತೆ. ಮಕ್ಳಿಗೆ ಕೊಡೋದ್ರಿಂದ ತುಪ್ಪ ಹಾಕ್ಬಿಟ್ಟು ಮಾಡಿಕೊಡಿ. ದೋಸೆನ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಬೇಕು ಅನ್ನೋ ಅಗತ್ಯನೂ ಇರಲ್ಲ. ಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಇದರಲ್ಲೇ ಇರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತು ಹೆಲ್ತಿಗೂ ಕೂಡ ಬೆನಿಫಿಟ್ಸ್ ಇದೆ. ಈ ಮೊಳಕೆ ಬರಿಸಿರೋ ಹೆಸರು ಕಾಳು ಪ್ರೋಟೀನ್ ರಿಚ್ ಆಗಿರೋದ್ರಿಂದ ನಿಮ್ಮ ಮಕ್ಕಳ ಬೆಳವಣಿಗೆಗೆ ತುಂಬಾ ಅಗತ್ಯವಾಗಿದೆ. ಹಾಗೆ ಇದು ಕೂಲಿಂಗ್ ಎಫೆಕ್ಟ್ ಇರೋದ್ರಿಂದ ಈ ಬೇಸಿಗೆನಲ್ಲಿ ಹೆಸರು ಕಾಳನ್ನ ಕೊಡೋದ್ರಿಂದ ಮಕ್ಕಳು ದೇಹ ತಂಪಾಗಿರುತ್ತೆ. ಅಷ್ಟೇ ಅಲ್ಲ, ಇದು ಐರನ್ ರಿಚ್ ಆಗಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಅನಿಮಿಯಾ ಬರದಂತೆ ಕಾಪಾಡುತ್ತೆ. ಹಾಗೆ ಇದರಲ್ಲಿ ಹೇರಳವಾಗಿ ಫೈಬರ್ ಇರೋದ್ರಿಂದ ಜೀರ್ಣಶಕ್ತಿನೂ ಕೂಡ ಇಂಪ್ರೂವ್ ಆಗುತ್ತೆ, ಬೇಗ ಜೀರ್ಣನೂ ಆಗುತ್ತೆ, ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗೋದಿಲ್ಲ. ಇನ್ಯಾಕೆ ತಡ, ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಹೆಸರು ಕಾಳು ದೋಸೆನ ಮಾಡಿ ಮಕ್ಕಳಿಗೆ ಕೊಡಿ.